ಜಗದಂಬ ಮಹಾದುರ್ಗಿ ಅಮ್ಮ ತಾಯಿ ದಯವಿಟ್ಟು ಶಾಂತಳಾಗಮ್ಮ ಶಾಂತಳಾಗಮ್ಮ ರಾಜೇಂದ್ರ ಅವರೇ, ಆ ದೇವಿ ಆಶೀರ್ವಾದ ನಿಮಗ್ ಸಿಕ್ಕಿದೆ. ಈ ತ್ರಿಶೂಲನ ತಗೊಂಡು ಹೋಗಿ ಗರ್ಭಗುಡಿಲಿಡಿ, ಎಲ್ಲ ಒಳ್ಳೇದಾಗುತ್ತೆ. ಗೌಡ್ರೆ, ಈ ಹುಡುಗಿ ವಿಷಯದಲ್ಲಿ ಯಾರೋ ತಪ್ಪು ಮಾಡಿರೋದಂತೂ ಸತ್ಯ. ಮೈನಾ ವಿಷಯದಲ್ಲಿ ಯಾರೇನು ತಪ್ಪು ಮಾಡಿದಿರೋ ಆ ತಪ್ಪನ್ನ ತಿದ್ಕೊಳ್ಳೋದು ಒಳ್ಳೇದು. ಎಲ್ರೂ ಮುಂದೆ ಅವಮಾನ ಆಗಬಾರ್ದು ಅಂತ ತಪ್ಪು ಮಾಡಿದವ್ರ ಹೆಸರನ್ನ ತಾಯಿ ಹೇಳಲಿಲ್ಲ. ದಯವಿಟ್ಟು ತಪ್ಪು ಮಾಡಿದವರು ತಮ್ಮ ತಪ್ಪನ್ನ ಒಪ್ಕೊಳ್ಳಿ. ಒಬ್ಬರಿಗೆ ನೋವು ಮಾಡಿ ಮನುಷ್ಯರ ಕಣ್ಣಿಂದ ತಪ್ಪಿಸ್ಕೋಬಹುದು, ಆದರೆ ದೇವ್ರ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಹೇಳ್ದೆ ತಾಂಡವ್. ಯಾರ ಕಣ್ಣಿಗೂ ಕಾಣಿಸ್ದೇ ಇರೋಂಥ ಒಂದು ಶಕ್ತಿ ಎಲ್ರೂ ನೋಡ್ತಾ ಇರುತ್ತೆ. ಆ ಶಕ್ತಿ ಎಲ್ಲನೂ ನೆನ್ಪಿಟ್ಕೊಳುತ್ತೆ. ಸತ್ಯ ಒಂದಲ್ಲ ಒಂದಿನ ಗೆದ್ದೇ ಗೆಲ್ಲುತ್ತೆ. ಚೆನ್ನಾಗಿ ಹಾಕೋ. ನೀನು ಹಾಕೊಂಡು ಮಡ್ಚಿ ತಗೊಂಡೋಗಿ ಆ ನಿನ್ ದೇವ್ರುಗಳು ಬಂದಿದಾರಲ್ಲ ಅವ್ರಿಗೆ ಕೊಡು. ಚೆನ್ನಾಗಿ ಹಗದು ನಿನ್ ಮುಖಕ್ಕೆ ಥು ಅಂತ ಉಗಿಲಿ. ಏನೋ ದೊಡ್ಡದಾಗಿ ನಾನೇ ಪ್ರೆಸಿಡೆಂಟು, ಸ್ವರ್ಗ ನರ್ಕ ಅಂತ ಹೇಳ್ಬಿಟ್ಟು ಈಗ ಎಲೆ ಅಡ್ಕೆ ಹಾಕೊಂಡ್ ಕೂತಿದ್ಯಾ. ಥು ನಿನ್ ಜನ್ಮಕ್ಕೆ. ಈಶೋ, ಈ ತರ ಪದೇ ಪದೇ ಅವಮಾನ ಮಾಡ್ತಿದ್ರೆ ಸರಿ ಇರಲ್ಲ ನೋಡು. ಓಹೋ, ಬಂದವರೆಲ್ಲ ನಿನ್ಗೆ ಪಟ್ಟಾಭಿಷೇಕ ಮಾಡಿದ್ರ? ಬೆಳಿಗ್ಗೆಯಿಂದಾನು ಅವಮಾನನೇ ಅನುಭವಿಸ್ತಾ ಇದ್ಯಾ? ಈಶೋ ಈಶೋ ಈಶೋ, ಈ ಮನೇಲಿ ನನ್ನನ್ನು ಯಾರು ನಂಬೋದೇ ಇಲ್ಲ. ನಾನು ಏನು ಕೆಲಸ ಮಾಡಿದ್ರು ನಿಧಾನಕ್ಕೆ ಮಾಡೋದು. ನಿಧಾನಕ್ಕೆ ಮಾಡ್ತಾ ಇರಿ. ಅಷ್ಟೊಳಗ್ ವಯಸ್ಸಾಗತ್ತೆ, ಪವರ್ ಇಲ್ದಂಗೆ ಸಾಯ್ಬೇಕಾಗುತ್ತೆ. ನಾನೇನ್ ಮಾಡ್ಲಿ? ಗಾಡಿ ವೈರ್ ಕಟ್ ಮಾಡಿ ಆಕ್ಸಿಡೆಂಟ್ ಮಾಡೋಣ ಅಂದ್ರೆ ಅಲ್ಲೂ ತಪ್ಪಿಸ್ಕೊಂಡ್ರು. ರೌಡಿಗಳನ್ನ ಕಳಿಸಿ ಕೊಚ್ಚಾಕನ ಅಂದ್ರೆ ಜಾಕಿ ಚೈನ್ ತರ ಫೈಟ್ ಮಾಡಿ ಅಲ್ಲೂ ತಪ್ಪಿಸ್ಕೊಂಡ್ಬಿಟ್ರು. ಕೊನೆ ಪಕ್ಷ ಬಾಂಬ್ ಹಾಕಿ ಉಡಾಯಿಸನ ಎಲ್ರು ಅನ್ಕೊಂಡೆ. ಆ ದೇವ್ರು ಅಲ್ಲೂ ತಪ್ಪಿಸ್ಬಿಟ್ಟ. ನಾನೇನು ಮಾಡ್ಲಿ? ಸರಿಯಾಗಿರೋರ್ನ ಸೆಲೆಕ್ಟ್ ಮಾಡಿ ಕಳ್ಸಿದ್ರೆ ಹಿಂಗಾಗ್ತಿರ್ಲಿಲ್ಲ. ಅವ್ರನ್ನ ಹೊರತು ಕಳ್ಸಿದ್ ಯಾರು ಅಂತ ಗೊತ್ತಾ? ಆ ಇಬ್ರು ಹುಡುಗಿರು ಹೆಣ್ಮಕ್ಳು ಹೊರತು ಕಳ್ಸಿದಾರೆ. ಏಯ್, ಹೆಣ್ಮಕ್ಳು ಅಂದ್ ಮಾತ್ರಕ್ಕೆ ಅಷ್ಟೊಂದು ಶಕ್ತಿಹೀನರ ಅನ್ಕೊಂಡ್ಬಿಟ್ಟಿದ್ಯಾ?
ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ನೋಡಿ, ರಾಜೇಂದ್ರ ಮತ್ತೆ ರಾಮಮೂರ್ತಿ ಫ್ಯಾಮಿಲಿ ನಡುವೆ ಇರೋ ಶಕ್ತಿ ಏನ್ ಗೊತ್ತಾ? ಒಗ್ಗಟ್ಟು. ಆ ಒಗ್ಗಟ್ಟನ್ನ ಮುರಿದ್ರೆ ಮಾತ್ರ ನಮ್ ಬೇಳೆ ಬೇಯಿಸ್ಕೊಳ್ಳೋದಿಕ್ ಸಾಧ್ಯ. ಹೇ ಈಶು, ಏನು ತಮಾಷೆ ಮಾಡ್ತಾ ಇದ್ಯಾ? ಅವರು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು. ಈ ಊರು ನಡೀತಾ ಇರೋದು ಅವರಿಂದಾನೆ. ಇಲ್ಲಿ ಶಾಲೆ, ಬಸ್ ಸ್ಟಾಪು, ರೋಡು ಎಲ್ಲ ಕಟ್ಸಿರೋದು ಅವರೇ, ಎಲ್ಲ ಜೊತೆಗೆ ಮಾಡಿರೋದು. ಅವರು ಒಂದು ಆತ್ಮ, ಎರಡು ದೇಹ. ಮೊದ್ಲು ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊ. ಒಗ್ಗಟ್ಟಿದ್ರೇನೆ ಇದೆಲ್ಲ ಆಗೋದು. ಅವ್ರ ಒಗ್ಗಟ್ಟಿಗೆ ಬೆಂಕಿ ಬೀಳ್ಬೇಕು. ಆ ಕೆಲ್ಸನ ನಾನ್ ಮಾಡ್ತೀನಿ. ಬಾಂಬ್ ಹಾಕ್ತೆ, ಏನೂ ಆಗಿಲ್ಲ. ಬೆಂಕಿ ಹಚ್ತೀಯ ನೀನು? ಅದೇನು ಸ್ಟವ್ ಹಚ್ಚೋ ಥರನಾ? ಎಲ್ಲಿ ಬೆಂಕಿ ಹಚ್ಬೇಕೋ ಅಲ್ಲಿ ಹಚ್ಚಿದ್ರೆ ಬೆಂಕಿ ದಗ ದಗ ಅಂತ ಉರಿಯುತ್ತೆ. ಎಲ್ಲಿ ಹಚ್ಬೇಕು ನೀನೇ ಹೇಳು. ಪ್ರತಿ ವರ್ಷ ಅಮ್ನೋರ್ ಹಾರನ ಮಧುಮಿತಾ ತಗೊಂಡೋಗ್ತಾಳೆ. ಆದ್ರೆ ಈ ವರ್ಷ ಸೌಪರ್ಣಿಕಾ ಕೈಗೆ ಸೇರೋ ಹಾಗೆ ಮಾಡ್ಬೇಕು. ಅದಕ್ಕೆ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷದಂಗೆ ಏನೇನ್ ಆಗ್ತಿದ್ಯೋ ಅದೇ ಆಗ್ತಾ ಹೋಗುತ್ತೆ. ತ್ರಿಶೂಲ ತಂದಿಡೋದು ರಾಜೇಂದ್ರ ಅವರು, ಮುತ್ತಿನ ಅರಸ ಇರೋದು ಮಧುಮಿತಾಗೆ, ವಜ್ರದಾರ ಹಾಕೋದು ಸೌಪರ್ಣಿಕಾ ಅವರೇ. ಹೀಗೆ ತಾನೇ ಇರೋದು ರೂಲ್ಸು. ಅದನ್ನ ಯಾವತ್ತಾದ್ರೂ ಬದಲು ಮಾಡಿದಾರಾ? ಅಲ್ಲೇ ಇರೋದು ವಿಷಯ. ಅದನ್ನ ಬದಲು ಮಾಡ್ಬೇಕು. ಆಗ್ಲೇ ಬೆಂಕಿ ಹಚ್ಕೊಳ್ಳೋದಿಕ್ಕೆ ಸಾಧ್ಯ. ಅದೇಗೆ? 2 ತಾಂಬೂಲನ ರೆಡಿ ಮಾಡು. 1 ತಾಂಬೂಲನ ಸೌಪರ್ಣಿಕಾಗೆ ನೀನ್ ಕೊಡು. ಇನ್ನೊಂದನ್ನ ಮಧುಮಿತಾಗೆ ನಾನ್ ಕೊಡ್ತೀನಿ. ಆಗ ನೋಡು ಬೆಂಕಿ ಹೇಗೆ ಹತ್ಕೊಳ್ಳುತ್ತೆ ಅಂತ. ವೀರು, ನಿಮ್ಮ ಅತ್ಗೆ ಶಕುನಿನೇ ಮೀರಿಸ್ಬಿಟ್ಲು. ಅಸಲಿ ಕತೆ ಇನ್ಮೇಲ್ ಶುರು.